ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು RCB ಕಪ್ ಗೆದ್ದಾಯಿತು. ಇದರ ಮುನ್ನ ನಮ್ಮ ಬೆಲೆ ಕೂಡ ಒಂದು ಕಪ್ ಇದೆ ಅಂತ ಹೇಳಬಹುದು ಫ್ರೆಂಡ್ಸ್, ನಮ್ಮ RCB ಫ್ಯಾನ್ಸ್ ಅವರು. ಆದರೆ ಹ್ಯಾಪಿ ಮೂಮೆಂಟ್ಸ್ ಅಂತ ಹೇಳಬಹುದು. 18 ವರ್ಷಗಳಿಂದ ಸತತ ಪ್ರಯತ್ನದಿಂದ ಈಗ 18ನೇ ಸೀಸನ್ನಲ್ಲಿ ಕಪ್ ಗೆದ್ದಾಯಿತು ನಮ್ಮ RCB. 2008ರಲ್ಲಿ ವಿರಾಟ್ ಕೊಹ್ಲಿ ಜರ್ನಿ 2025ರವರೆಗೆ ಒಂದೇ ಫ್ರಾಂಚೈಸಿಗೆ ಆಡಿದಂತ ಹೇಳಬಹುದು ನಮ್ಮ ವಿರಾಟ್ ಕೊಹ್ಲಿ. ಆದರೂ ಕೊನೆಯದಾಗಿ ಚಾಂಪಿಯನ್ಸ್ ಆದಂತ ಹೇಳಬಹುದು ವಿರಾಟ್ ಕೊಹ್ಲಿ ಇದ್ದ ಟೀಮು ಕೊನೆಯದಾಗಿ. ಫ್ರೆಂಡ್ಸ್, ಇದ್ರ ಬಗ್ಗೆನೇ ನಾವು ಡೀಟೇಲ್ಸ್ ಆಗಿ ಮಾತಾಡೋಣ. ಫ್ರೆಂಡ್ಸ್, ಕೊನೆಯದಾಗಿ ನಾವು 2008ರಿಂದ IPL ಹುಟ್ಟಿತ್ತು. ಅಲ್ಲಿ 2008ರಿಂದ ಕೊನೆಯದಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದೇ ಫ್ರಾಂಚೈಸಿಗೆ ಅದು ಆಡ್ತಾ ಬಂದಿದ್ದಾರೆ. 2025ರವರೆಗೂ ಕೂಡ ಯಾವುದೇ ಫ್ರಾಂಚೈಸಿ ಕೂಡ ಅವರು ಹೋಗಿಲ್ಲ ಅಂತ ಹೇಳಬಹುದು. ಫ್ರೆಂಡ್ಸ್, ಈ ಚಾಂಪಿಯನ್ಸ್ 25ವರೆಗೆ ಆಡ್ತಾ ಸತತ ಸ್ಟ್ರಗಲ್ಸು ಸೋಲ್ತಾ ಬಂದಿದ್ದಾರೆ ಫ್ರೆಂಡ್ಸ್. ಆದರೆ ಯಾವುದೇ ಕಾರಣಕ್ಕೂ ನಮ್ಮ RCB ಫ್ಯಾನ್ಸ್ ಬಿಟ್ಕೊಟ್ಟಿಲ್ಲ RCBಯನ್ನು. ಅದ್ರ ಕಾರಣಕ್ಕೆ ಇವತ್ತಿನ ಇದು ಗಾಡ್ಸ್ ಪ್ಲಾನ್ಸ್ ಅಂತ ಹೇಳಬಹುದು ಸರ್, ದೇವರ ಪ್ಲಾನ್ ಅಂತ ಹೇಳಬಹುದು. ಯಾಕಂದ್ರೆ 18ನೇ ಸೀಸನ್ನಲ್ಲಿ ಈ ಕಪ್ ಹೊಡಿಬೇಕಂದ್ರೆ ಯಾವುದೋ ಇದಲ್ಲ ಫ್ರೆಂಡ್ಸ್. ಯಾಕಂದ್ರೆ ವಿರಾಟ್ ಕೊಹ್ಲಿ ಜರ್ಸಿ ಕೂಡ 18, ಈಗ ಕಪ್ ಹೊಡೆದಿದ್ದು ಸೀಸನ್ನಲ್ಲಿ ಕೂಡ ನಾವು 18 ಅಂತ ಹೇಳಬಹುದು ಫ್ರೆಂಡ್ಸ್. ಅದಕ್ಕೆ ದೇವರ ಪ್ಲಾನ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ನಮ್ಮ ದೇವರು ಇಷ್ಟು ವೇಟ್ ಮಾಡಿ RCB ಫ್ಯಾನ್ಸ್ ಅನ್ನು ವೇಟ್ ಮಾಡಿ ಈಗ ಪ್ರಸ್ತುತ ಅಂತೂ ನಾವು ಕಪ್ ಗೆದ್ದಾಯ್ತು ಅಂತ ಹೇಳಬಹುದು ಫ್ರೆಂಡ್ಸ್. ಈಗ RCB ಅವರು 191 ಟಾರ್ಗೆಟ್ ಕೊಟ್ರೆ ಪಂಜಾಬ್ ಅವರಿಗೆ ಚೇಸ್ ಮಾಡುವುದಕ್ಕೆ ಕೊನೆಯ ಹಂತದಲ್ಲಿ ಬಂದರೂ ಕೂಡ ಅವರು ಗೆಲ್ಲುವುದಕ್ಕೆ ಆಗಲಿಲ್ಲ ಅಂತ ಹೇಳಬಹುದು ಫ್ರೆಂಡ್ಸ್. ಯಾಕಂದ್ರೆ ಇದು ಮುಖ್ಯ ಕಾರಣ ಗೆಲ್ಲುವುದಕ್ಕೂ ಯಾರಪ್ಪ ಅಂದ್ರೆ ಸಫರ್ಡ್ ಅವರು ಕೂಡ ಶ್ರೇಯಸ್ ಅವರ ವಿಕೆಟ್ ತೆಗೆದುಕೊಟ್ರು. ಅಲ್ಲಿ ಗೇಮ್ ಚೇಂಜ್ ಆಗಿತ್ತು ಅಂತ ಹೇಳಬಹುದು ಫ್ರೆಂಡ್ಸ್. ಹಾಗೆ ನಮ್ಮ ಕೃಣಾಲ್ ಪಾಂಡ್ಯ ಕೂಡ ಅವರು 2 ವಿಕೆಟ್ಗಳನ್ನು ತಿಕ್ಕೊಂಡು ಈ RCBಗೆ ಮುಖ್ಯ ಪಾತ್ರವನ್ನು ವಹಿಸಿದಾರೆ ಅಂತ ಹೇಳಬಹುದು. ಈಗ ಪ್ರಸ್ತುತ ಒಗ್ಗಟ್ಟಿ ಆಡುವುದಕ್ಕೆ ನಮ್ಮ ಈ IPL ಚಾಂಪಿಯನ್ ಆಗುವುದಕ್ಕೆ ಸಾಧ್ಯವಾಯಿತು. ಯಾಕಂದ್ರೆ ಪ್ರತಿ ಮ್ಯಾಚ್ನಲ್ಲೂ ಕೃಣಾಲ್ ಪಾಂಡ್ಯ, ವಿರಾಟ್ ಕೊಹ್ಲಿ ಆಗ್ಬೋದು ಮತ್ತು ರಜತ್ ಪಟಿದಾರ್ ಆಗಿರ್ಬೋದು, ಎಲ್ಲ ನಮ್ಮ ಪ್ಲೇಯರ್ಸ್ ಅವ್ರದ್ದೇ ಆದ ಪ್ರತಿಯೊಬ್ಬ ಒಂದೊಂದು ಮ್ಯಾಚ್ನಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ತಗೊಂಡಿದ್ದಾರೆ ಫ್ರೆಂಡ್ಸ್. ಯಾಕಂದ್ರೆ ಒಗ್ಗಟ್ಟಿ ಆಡಿದಕ್ಕೆ ಈ ಫೈನಲ್ ಬಂದ ಮೇಲೆ ನಾವು ಚಾಂಪಿಯನ್ಸ್ ಆಗಿದ್ದಾಯ್ತು. ಎಲ್ಲರೂ ಈ ಸಲ ಕಪ್ ನಮ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಪ್ರಸ್ತುತ ಈ ಸಲ ಕಪ್ ನಮ್ದಾಯ್ತು, ನಮ್ಮ ಬೆಂಗಳೂರದಾಯ್ತು ಅಂತ ಹೇಳಬಹುದು ಫ್ರೆಂಡ್ಸ್. ಎಷ್ಟು ವರ್ಷಗಳಿಂದ ಸತತ ಪ್ರಯತ್ನಗಳು. ಯಾಕಂದ್ರೆ ಸೆಲ್ಯೂಟ್ ಅಂತ ಹೇಳಬಹುದು ಫ್ರೆಂಡ್ಸ್ RCB ಫ್ಯಾನ್ಸ್ ಅವರಿಗೆ. ಯಾಕಂದ್ರೆ ಬೇರೆ ಟೀಮ್ದವರು ಮ್ಯಾಚ್ ಗೆಲ್ಲಿ ಸೋಲಿ ಬೇರೆಯವರು ಟೀಮಿಗೆ ಟ್ರಾನ್ಸ್ಫರ್ ಆಗ್ತಾರೆ ಫ್ಯಾನ್ಸ್ ಅವರು. ಆದರೆ ಇಲ್ಲಿ ಈ ಬೆಂಗಳೂರಿನಲ್ಲಿ ಇಲ್ಲ, ಈ ಟೀಮ್ನಲ್ಲಿ ಇಲ್ಲ ಫ್ರೆಂಡ್ಸ್. ಒಂದು ವಿಶೇಷ ಶಬ್ದ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಫ್ಯಾನ್ಸ್ ಅವ್ರು ಹೇಗಿದ್ದಾರಪ್ಪ ಅಂದ್ರೆ ಗೆಲ್ಲಿ ಸೋಲಿ RCB ಅಂತಾರೆ ಫ್ರೆಂಡ್ಸ್. ಈಗ ಪ್ರಸ್ತುತ ಫೈನಲ್ ಅಲ್ಲಿ ಸೋತರು ಕೂಡ RCB ಅಂತಾರೆ. ಆ ತರ ಮಾತಾಡ್ತಾರೆ ಫ್ರೆಂಡ್ಸ್ ನಮ್ಮ RCB ಫ್ಯಾನ್ಸ್. ಡಯರ್ಡ್ ಫ್ಯಾನ್ಸ್ ಆಗಿದ್ದಾರೆ. ಎಲ್ಲಿ ಅಂದ್ರೆ ಒಂದು ಮೂಲೆಯಲ್ಲಿ ಇದ್ದಾರೆ ಅಂತ ಫ್ರೆಂಡ್ಸ್ RCB ಫ್ಯಾನ್ಸ್ ಅವರು. ಪ್ರತಿ ಮೂಲೆಯಲ್ಲಿ ಪ್ರತಿ ಕ್ಷಣವನ್ನು RCB ಫ್ಯಾನ್ಸ್ ಅವರು ಆನಂದಿಸಿದಂತ ಕ್ಷಣನೇ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೇಳ್ತೇನೆ ಫ್ರೆಂಡ್ಸ್. ಈಗ ರಜತ್ ಪಟಿದಾರ್ ಅವರು ಅವರ ಕೈಯಲ್ಲಿ ನಾವು ಮೊದಲನೇದಾಗಿ ಚಾಂಪಿಯನ್ಸ್ ಆಗಿದ್ದೇವೆ ಅಂತ ಹೇಳ್ಬೋದು. ಯಾಕಂದ್ರೆ ರಜತ್ ಪಟಿದಾರ್ಲೇ ನಾವು ಕಪ್ ಎತ್ಕೊಂಡಿದ್ದಂತಹ ಪರಿಸ್ಥಿತಿ ಆಯಿತು ಫ್ರೆಂಡ್ಸ್. ಯಾಕಂದ್ರೆ ರಜತ್ ಪಟಿದಾರ್ ನ್ಯೂ ಕ್ಯಾಪ್ಟನ್, ನ್ಯೂ ಫ್ರಾಂಚೈಸಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ ರಜತ್ ಪಟಿದಾರ್ ಅವರು ಮೊದಲನೇ ಕಪ್ ತಂದು ಕೊಟ್ಟಾಯ್ತು ನಮ್ಮ RCBಗೆ ಅಂತ ಹೇಳ್ಬೋದು. ಆದರೆ ವಿರಾಟ್ ಕೊಹ್ಲಿ ಅವರು ಈ ಸೀಸನ್ನಲ್ಲಿ ಪ್ರತಿ 50 ರನ್ ಮೇಲೆ ಹೊಡೆದಂಥ ಮ್ಯಾಚ್ನಲ್ಲಿ ನಮ್ಮ RCB ಸೋಲಿಲ್ಲ ಅಂತ ಹೇಳಬಹುದು ಫ್ರೆಂಡ್ಸ್. ಈಗಾದರೂ ಕೂಡ ಈ ಮ್ಯಾಚ್ನಲ್ಲಿ 43 ರನ್ಸ್ ಬಾರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ವಿರಾಟ್ ಕೊಹ್ಲಿ. ಇಂಥ ಮ್ಯಾಚ್ಗಳ ಪ್ರತಿಯೊಂದು ಮ್ಯಾಚಲ್ಲಿ ಕಂಫರ್ಟೇಬಲ್ ಆಡ್ತಾ ಬಂದಿದ್ದಾರೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದಂಥ ನಮ್ಮ ಸಾಯಿ ಸುದರ್ಶನ್ ಕೂಡ ಇದ್ದಾರೆ ಫ್ರೆಂಡ್ಸ್ ಈ 2025ರಲ್ಲಿ. ಕೊನೆಯದಾಗಿ ನಮ್ಮ RCB ಕಪ್ ಗೆದ್ದಾಯ್ತು ಅಂತ ಹೇಳ್ಬೋದು. ಕೊನೆಯದಾಗಿ ಸ್ಯಾಡ್ ವಿಷಯ ಏನಪ್ಪಾ ಅಂದ್ರೆ ಪಂಜಾಬ್ ಕಿಂಗ್ಸ್ ಅವರು ಕೂಡ 18 ವರ್ಷದಿಂದ ಅವರು ಕೂಡ ಕಪ್ ಗೆದ್ದೇ ಇಲ್ಲ. ಆದ್ರೆ ಈ ವರ್ಷದಲ್ಲಿ ಫೈನಲ್ ಸೇರಿಕೊಂಡು ಅವರು ಕೂಡ ಕಪ್ ಗೆಲ್ಲಬಹುದಂತೆ ಈ ಆಸಕ್ತಿಯಿಂದ ಬಂದಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಹಮದಾಬಾದಿಗೆ. ಆದ್ರೆ ಅವರಿಗೆ ನಿರಾಸೆ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಈ ಮ್ಯಾಚ್ ಅವರು ರನ್ನರ್ ಅಪ್ ಆದಾರ ಅಂತ ಹೇಳ್ಬೋದು. ಅವರು ಕೂಡ ಗೆಲ್ಲಬೇಕಂತ ಬಂದಿದ್ರು, ಆದ್ರೆ ರನ್ ಅಪ್ ಆದ್ರು. ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಬ್ಬರಲ್ಲಿ ಯಾರನ್ನ ಒಬ್ರು ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದರಲ್ಲಿ ನಮ್ಮ RCB ಗೆದ್ದಾಯ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಪ್ರತಿ RCB ಫ್ಯಾನ್ಸ್ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.